ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಬೋಧನೆಗಳ ಮೂಲಕ ಸಂತೋಷ ಹೇಗೆ ಪಡೆಯಬಹುದು ಎಂಬ ವಿಷಯವನ್ನು ಚರ್ಚಿಸೋಣ. ನಾವು ಈ ವಿಡಿಯೋದಲ್ಲಿ ಸಂತೋಷದ 3 ಮುಖ್ಯ ಸೂತ್ರಗಳನ್ನು ತಿಳಿಯೋಣ ಬನ್ನಿ. ಭಗವದ್ಗೀತೆಯು ನಮಗೆ ಜೀವನದ ಅನಿಶ್ಚಿತತೆಗಳು ಮತ್ತು ಹೋರಾಟಗಳ ನಡುವೆಯೂ ಆಂತರಿಕ ಶಾಂತಿ ಮತ್ತು ಸಂತೋಷ ಪಡೆಯುವ ಆಳವಾದ ಅರಿವುಗಳನ್ನು ನೀಡುತ್ತದೆ. ಸಂತೋಷದ ಸೂತ್ರ 1, ನಿಸ್ವಾರ್ಥ ಕರ್ಮ. ನಾವು ಯಾವಾಗ ನಮ್ಮ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ಮಾಡುತ್ತೇವೆಯೋ ಆಗ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ನಾವು ನಮ್ಮ ಕರ್ಮಗಳನ್ನು ಫಲಿತಾಂಶಗಳ ನಿರೀಕ್ಷೆಯಿಲ್ಲದೆ ಮಾಡಬೇಕು. ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮತ್ತು ಸಮರ್ಪಣೆಯಿಂದ ಮಾಡುವುದು ನಮ್ಮ ಆಂತರಿಕ ಶಾಂತಿಗೆ ಕಾರಣವಾಗುತ್ತದೆ. ಸಂತೋಷದ ಸೂತ್ರ 2, ಸ್ವಧರ್ಮ ಅನುಸರಣೆ. ಭಗವದ್ಗೀತೆಯು ನಮಗೆ ಸ್ವಧರ್ಮ ಅಂದರೆ ನಾವು ಮಾಡಬೇಕಾದ ಕರ್ತವ್ಯ ಮತ್ತು ಸ್ವಭಾವ ಅಂದರೆ ನಮ್ಮ ಸಹಜ ಗುಣಗಳು ಎಂಬ ಮಟ್ಟಗಳ ಅರಿವನ್ನು ನೀಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ಸ್ವಧರ್ಮವನ್ನು ಅರಿತು ಅದನ್ನು ಅನುಸರಿಸಿದಾಗ ಸಂತೋಷ ಸಹಜವಾಗಿ ಬರುತ್ತದೆ. ನಾವು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಹುಡುಕಬಾರದು. ಬದಲಾಗಿ ನಾವು ನಮ್ಮೊಳಗೆ ಹೋಗಬೇಕು, ಆತ್ಮಿಕ ಅನುಭವ ಮತ್ತು ಆನಂದವನ್ನು ಹುಡುಕಬೇಕು. ಇದನ್ನು ಆನಂದವೆಂದು ವರ್ಣಿಸಲಾಗಿದೆ. ಸಂತೋಷದ ಸೂತ್ರ 3, ಸಮತ್ವ ಭಾವ. ಯಶಸ್ಸು ಮತ್ತು ವೈಫಲ್ಯಗಳಲ್ಲಿ ಸಮಾನ ಮನೋಭಾವ ಇರಿಸಿಕೊಂಡಾಗ ನಾವು ಸಂತೋಷದಲ್ಲಿ ಇರುತ್ತೇವೆ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನ ಮತ್ತು ಆತ್ಮಾವಲೋಕನದ ಮೂಲಕ ಆಂತರಿಕ ಸಾಮರಸ್ಯ ಮತ್ತು ಶಾಂತಿಯನ್ನು ಸಾಧಿಸಬೇಕು. ಇದು ನಮ್ಮ ಜೀವನದ ಉದ್ದೇಶದ ಆಳವಾದ ತಿಳುವಳಿಕೆಗೆ ಕಾರಣವಾಗುತ್ತದೆ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿದಾಗ ಮಾತ್ರ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು. ಈ ಸೂತ್ರಗಳು ನಮ್ಮ ಜೀವನದಲ್ಲಿ ಸಂತೋಷ ಪಡೆಯಲು ಸಹಾಯಕವಾಗಿವೆ. ನೀವು ಈ ಸೂತ್ರಗಳನ್ನು ಹೇಗೆ ಅನುಸರಿಸುತ್ತೀರಿ? ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ಕೊನೆಯಲ್ಲಿ ಭಗವದ್ಗೀತೆಯ ಈ ಪಾಠಗಳು ನಮಗೆ ಸಂತೋಷದ ಮಾರ್ಗವನ್ನು ತೋರಿಸುತ್ತವೆ. ನಾವು ನಮ್ಮ ಕರ್ತವ್ಯಗಳನ್ನು ಯಥಾವತ್ತಾಗಿ ಮಾಡುತ್ತಾ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ಬದುಕಬಹುದು. ನಾವು ಈ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿದಾಗ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು. ನಿಮ್ಮ ಅನುಭವಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.